ಮನೇಲಾಗಿ ನಾನು ಬಂದು ಡಾಮಿನೋಸಲ್ಲಿ ಕೂತಿದ್ದೀನಿ. ಕೃಷ್ಣ ಇನ್ನೂ ಬಂದಿಲ್ಲ. ಮನೇಲಾಗಿ ಗುಡಿಗೆ ಬಂದಿದ್ದೀನಿ, ಮಾಮ ಇನ್ನೂ ಕೆಳಗೆ ಬಂದಿಲ್ಲ. ಬಟ್ ಆದರೂ ಗೊತ್ತಾಗ್ತದೆ ಹೆಂಗಂತ ಹೇಳ್ತಾ ಇರ್ಬೋದು. ಇನ್ನು ಟು ವಿನ್ 84 ರನ್ಸ್ ಫಾರ್ 68. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಡೈರೆಕ್ಟು ಇವತ್ತು ಮಧ್ಯಾಹ್ನದನೇ ವೀಡಿಯೋ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಮಾಡಿಲ್ಲ. ಏನಕ್ಕೆ ಮಧ್ಯಾಹ್ನ ನಾನು ಮತ್ತು ಕೃಷ್ಣ ಮೂವಿ ಹೋಗ್ತಾ ಇದ್ದೀವಿ. ಎಕ್ಸೈಟ್ 2:45 ಶೋಗಿದೆ. ಅದು ಯಾವ ಮೂವಿ ಅಂತ ಹಂಗೆ ಹೇಳಿಲ್ಲ, ಕೃಷ್ಣ ಹೇಳಿದ್ದಾನೆ ಹೋಗೋಣ ಅಂತಲೇ ಹೇಳ್ತಾ ಇದ್ದೀನಿ. ಈಗ ತಾತಗೆ ಸ್ವಲ್ಪ ಬರೋಂಗಿಲ್ಲ, ಟ್ಯಾಬ್ಲೆಟ್ ತರಬೇಕಂತೆ, ಬುಡೋಕಾನ್ ಟ್ಯಾಬ್ಲೆಟ್ ಅಂತೆ. ಅದಕ್ಕೆ ನನ್ನ ತಾತಗೆ ಸ್ವಲ್ಪ ಫುಲ್ಲು ಆಯುಷ ಜಗ್ಗಿ ಆಗ್ತಾಯಿದೆ, ಮತ್ತು ಬಿ ಲೋ ಹೋಗ್ತಾ ಇದೆ ಅಂತ ಅಂದರೆ. ಬಟ್ ಟ್ಯಾಬ್ಲೆಟ್ ತೊಗೊಳಂಗಿಲ್ಲ ತಾತ. ಹೆಲ್ತ್ ಮೇಲೆ ಸ್ವಲ್ಪ ಚೂರು ಕೇರ್ ಇಲ್ಲ ನಮ್ಮ ತಾತನಿಗೆ. ಆದರೂ ನಮ್ಮಮ್ಮಷ್ಟು ಹೊಡೆದು ಅಂದರೆ ಹೊಡಂಗಿಲ್ಲ, ಬೈದು ಹೇಳ್ತಾರೆ ಅಂತ ತೊಗೊತಾರೆ. ಆದರೂ ಅದಕ್ಕೆ ಟ್ಯಾಬ್ಲೆಟ್ ತರಕ್ಕೆ ಹೋಗ್ತಾಯಿದ್ದೀನಿ ಈಗ. ನನಗೋಸ್ಕರ ಟ್ಯಾಬ್ಲೆಟ್ ತೊಗೊಂಡಾಯಿತು. ಈ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟು ಸೀದಾ ಮನೆಗೆ ಹೋಗೋಣ. ಆಮೇಲೆ 2:45ಗೆ ಮೂವಿಗೆ ಗಾಡಿಗೆ ಸ್ವಲ್ಪ ಹವಾ ಇಲ್ಲ, ಏರ್ನ ಫಿಲ್ ಮಾಡಿಸ್ಬೇಕು. ಮುಂದಿನ ವಾಸಿನಗರಲ್ಲಿ ಶಾಪ್ ಇದೆ, ಅಲ್ಲಿ ಮನ್ಸೂರ್ ಶಾಪ್ ಅಂತ, ಅಲ್ಲಿ ಹೋಗಿ ಏರ್ ಫಿಲ್ ಮಾಡಿಸ್ಬೇಕು. ಸೊ ಹವಾ ಹೊಡ್ಸ್ಕೊಂಡು ಬರ್ತಾಯಿದ್ದೀನಿ. ಪೂರ ಕಮ್ಮಿ ಆಗಿತ್ತು. ಕಮ್ಮಿ ಇದೆ ಜಾಸ್ತಿ ಅಣ್ಣ? ಪೂರ ಕಮ್ಮಿ ಅದ, ಪೂರ ಕಮ್ಮಿ ಇತ್ತು ಮುಂದಿಂದು. ಹಿಂದಿನ ದೃಷ್ಟಿಯಿಂದ ನೋಡ್ಬೇಕು ಈಗ. ಬಟ್ ಈಗ ನೋಡೋಣ, ಮುಂದೆ ಭಾಳ ಕಮ್ಮಿ ಇದೆ, ಅದಕ್ಕೋಸ್ಕರ ಹೊಡಿಸ್ತಾ ಇದ್ದೀನಿ ಹವಾನ. ಮತ್ತೇನಿದ್ರು ಮೇಂಟೈನ್ ಮಾಡಬೇಕು ಸ್ಕೂಟಿನ, ಅದಕ್ಕೋಸ್ಕರ ಅಂತ ಹೇಳಿ ಹವಾ ಓಡಿಸ್ತಾ ಇದ್ದೀನಿ. ಇವಾಗ ಅನಿಸ್ತದೆ ನೋಡಿ, ಇದಕ್ಕೆ ಓಡಿಸ್ಬೇಕಾದ್ರೆ ಸ್ವಲ್ಪ ಹವಾ ಕಮ್ಮಿ ಇತ್ತು. ಬಟ್ ಇವಾಗ ನೋಡ್ರಿ ಹವಾ ಮಾತ್ರ ಚೆನ್ನಾಗಿದೆ ನೋಡಿ. ಈಗ ತಾನೇ ಕೃಷ್ಣ ಕಾಲ್ ಮಾಡಿದ್ದ, ಹೋಗ್ತಾ ಇದ್ದೀನಿ, ರೆಡಿಯಾಗಿ ಹೋಗ್ತಾ ಇದ್ದೀನಿ ಮಿರಾಜ್ ಥಿಯೇಟರ್ ಹತ್ರ. ನಾನು ಈಗ ಇರೋದು ಗದ್ವಾಡ ರೋಡ್ ಹತ್ರ ಇದ್ದೀನಿ. ಈಗ ಹೋಗೋಣ ಬನ್ನಿ. ಮೇಲಾಗಿ ನಾನು ಬಂದು ಡಾಮಿನೋಸಲ್ಲಿ ಕೂತಿದ್ದೀನಿ. ಕೃಷ್ಣ ಇನ್ನೂ ಬಂದಿಲ್ಲ. ಈಗ ಜಸ್ಟ್ ಕಾಲ್ ಮಾಡಿದ್ದೆ, ಒಂದು 5 ನಿಮಿಷ ಇರ್ತೀನಿ ಅಂತ ಅಂದಿದ್ದಾನೆ. ಬನ್ನಿ ನೋಡೋಣ. ಮೇಲಾಗಿ ಬಂದಿದ್ದೀವಿ, ಹೋಗ್ತಾ ಇದ್ದೀವಿ ಅಂತ ನಾನು ಈಗ ತಾನೇ ಮಿರಾಜ್ ಟ್ಯಾಗೇಸಿಂದ ಮನೆಗೆ ಬಂದು ಫ್ರೆಶ್ ಅಪ್ ಆದೆ. ನೋಡ್ತಾ ಇರ್ಬೋದು, ಡ್ರೆಸ್ ಚೇಂಜ್ ಮಾಡಿ ಎಲ್ಲ ಹೋಗ್ತಾ ಇದ್ದೀನಿ. ಟೈಮ್ ಬಂದ್ಬಿಟ್ಟು ಎಕ್ಸಾಕ್ಟ್ 6:30 ಆಗಿದೆ. ಯಾಕಂದರೆ ಮಾಮ ಬರೋದಕ್ಕೆಲ್ಲ ಟೈಮಿಂಗ್ ಆಗಿದೆ, ಅದಕ್ಕೋಸ್ಕರ. ಸೊ ಗೈಸ್, ಒಂದು ದೊಡ್ಡ ಮಿಸ್ಟೇಕ್ ಆಗಿಬಿಟ್ಟಿದೆ. ಮಾಮ ಅಮ್ಮಗೆ ಕಾಲ್ ಮಾಡಿದಾರಂತೆ. ಅಮ್ಮ ನನಗೆ ಜಗ್ಗಿ ಬೈತಾ ಇದ್ದಾರೆ. ಆದಷ್ಟು ಬೇಗ ಜಲ್ದಿ ಗುಡಿಗೆ ಹೊಡ ಬನ್ನಿ. ಮನೇಲಾಗಿ ಗುಡಿಗೆ ಬಂದಿದ್ದೀನಿ, ಮಾಮ ಇನ್ನೂ ಕೆಳಗೆ ಬಂದಿಲ್ಲ. ಬಟ್ ಆದರೂ ಗೊತ್ತಾಗ್ತದೆ ಹೆಂಗೆ ಅಂತೇಳಿ. ಬನ್ನಿ. ಟೈಮ್ ಬಂದ್ಬಿಟ್ಟು ಎಕ್ಸಾಕ್ಟ್ ಎಷ್ಟಾಗಿದೆ ಅಂದರೆ ಈಗ 6:40 ಆಗಿದೆ. ಕೃಷ್ಣನ ಮೇಲೆ ಹೋಗಿದ್ದಾನೆ ಫ್ರೆಶ್ ಅಪ್ ಆಗಂತೇಳಿ. ಅಷ್ಟು ಬೇಗ ನಾನು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಎಲ್ಲ ಬಂದಿದ್ದೀನಿ. ಹಾಗೆ ರಾಮಾಚಾರ ಮನೆಗೆ ಹೋಗಿ ಸಾಕ್ಸ್ ತರಬೇಕಂತಂದರು. ಸಾಕ್ಸ್ ತಂದು ಕೊಟ್ಟಿದ್ದೀನಿ. ಈಗ ಫ್ರೆಶ್ ಅಪ್ ಆಗಿದ್ದೀನಿ. ಅಲ್ಲಿ ಕೊಡೋಣ ಈಗ ಬನ್ನಿ. ನಂಗೆ ಫುಲ್ ಸ್ಪೀಡ್ ಆಗಿದ್ದೀನಿಲ್ಲ, ಮಾತಾಡೋಕ್ಕೆ ಬರ್ತಾಯಿಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ಕೊಡೋಣ ಮನೆ ಹೋಗಿ. ಫೈನಲಿ ಆಗಿ ಆರತಿ ಟೈಮಿಂಗ್ ಬಂದಿದೆ. ಎಕ್ಸಾಕ್ಟ್ 8:10 ಆಗಿದೆ. ಈಗ ಇನ್ನೊಂದು 20 ಮಿನಿಟ್ಸಲ್ಲಿ ಮಂಗಳಾರತಿ ಟೈಮಿಂಗ್ ಆಗುತ್ತೆ. ಮಂಗಳಾರತಿ ಮುಗಿಸ್ಕೊಂಡು ಪ್ರತಿಕಿ ಕಾಲ್ ಮಾಡೋಣ ಎಲ್ಲಿದ್ದಾರಂತ, ಸ್ವಲ್ಪ ಮಾತಾಡ್ಸಂಗಾಗಿದೆ, ಅದಕ್ಕೋಸ್ಕರ. ಫೈನಲಿ ಆಗಿ ಮಂಗಳಾರತಿ ಮುಗಿಸ್ಕೊಂಡು ಇಲ್ಲಿ ರಾಮಾಚಾರ ಮನೆಗೆ ಬಂದಿದ್ದೀನಿ. ಸ್ವಲ್ಪ ಹರಟೆ ಹೊಡ್ಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹಂಗೆ ಅಮ್ಮ ಟೀ ಮಾಡಿಕೊಡ್ತಾರೆ, ಕಾಫಿ ಮಾಡ್ಕೊಂಡು ಕುಡಿದು ಹೋಗೋಣ. ಸುದರ್ಶನ್ ಅಂತಂಟು ಲೈಫಲ್ಲಿ ಇವತ್ತು RCB ವರ್ಸಸ್ ಮುಂಬೈ ವರ್ಸಸ್ ಮ್ಯಾಚ್ ಇದೆ. ಮುಂಬೈ ಬಂದುಬಿಟ್ಟು 156 ಫಾರ್ 6 ವಿಕೆಟ್ಸ್. RCB ಗೆಲ್ತದ ನೋಡೋಣ. ಇವತ್ತು ಮನೆಗೆ ಹೋಗಲೇ ಇವತ್ತು IPL ನೋಡೋಣ. ವುಮೆನ್ಸ್ IPL ಸ್ಟಾರ್ಟ್ ಆಗಿದೆ, ನೋಡೋಣ. ನಮ್ಮ ಮೆನ್ಸ್ IPL ಬಂದುಬಿಟ್ಟು ಮಾರ್ಚಿಗಿದೆ, ಹೋಗೋಣ. ಮೆನ್ಸ್ ಸ್ಟಾರ್ಟ್ ಆಗಿದೆ. RCB ಗೆಲ್ತಾರೆ. 155 ಟಾರ್ಗೆಟ್ ಇದೆ, ಮಸ್ತ್ ಗೆಲ್ತಾರೆ RCB. ಮುಂಬೈ ಅಂತೂ ಹೋಗಲೇಬೇಕು. ಈಗ ತಾನೇ ರಾಮಾಚಾರ ಮನೆಯಿಂದ ಮನೆಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಹೋಗ್ತಾ ಇದ್ದೀನಿ. ಮನೆಗೆ ಹೋಗೋಣ ಬನ್ನಿ, ಟೈಮ್ ಆಯಿತು. ಅಮ್ಮ ಕಾಲ್ ಮಾಡಿದ್ರು ಹೋಗೋಣ ಅಂತ. ಹೋಗೋಣ ಬನ್ನಿ. ಮನೇಲೇ ಆಗಿ ಮನೆ ಬಂದಾಯಿತು. ಇವತ್ತು RCB ವರ್ಸಸ್ ಮುಂಬೈ ಮ್ಯಾಚ್ ಇದೆ, ವುಮೆನ್ಸ್ ಮ್ಯಾಚ್ ಇದೆ ಅಲ್ಲ. ಸೊ ನೋಡ್ತಾ ಇದ್ದೀನಿ. ಬಟ್ RCB 60ಗೆ 5 ವಿಕೆಟ್ ಹೋಗಿದೆ. ಬಟ್ RCB ಗೆಲ್ತಾರೆ ಇವತ್ತು, ನೋಡೋಣ ಬನ್ನಿ. ಈಗ ಊಟ ಮಾಡೋ ಸಮಯ, ಊಟ ಮಾಡೋಣ. ಹೋಗ್ತಾ ಇರ್ಬೋದು. ಇನ್ನು ಟು ವಿನ್ 84 ರನ್ಸ್ ಫಾರ್ 68 ಬಾಲ್ಸ್. ಈಗ 71ಗೆ 5 ವಿಕೆಟ್ಸ್ ಆಗಿದೆ. ಗೆಲ್ತಾರೆ RCB, ಪಕ್ಕ ಗೆಲ್ತಾರೆ. ಪಾಪ ಸ್ಮೃತಿ ಮಂದನ್ ಅವರು ಟ್ರೈ ಮಾಡಿದರು. ಈಗ ಇನ್ನು ನೆಕ್ಸ್ಟ್ ಬಾಲು ಡಾಟ್ ಆಯಿತು. ಫೈನಲಾಗಿ ಈಗ ತಾನೇ ಊಟ ಮುಗಿತು. RCB ಮ್ಯಾಚ್ ನೋಡ್ಕೊಂತ ಬರ್ತಾಯಿದ್ದೀನಿ. ಸ್ಕೋರ್ ಬಂದ್ಬಿಟ್ಟು 70 ಫಾರ್ 5. ಇನ್ನೂ 60 ಬಾಲ್ಸ್ ಇದ್ದಾವೆ. ಪಕ್ಕ RCB ಗೆಲ್ತಾರೆ.
ಈಗ ತಾನೇ ಊಟ ಮುಗೀತು. ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ವಲ್ಪ ಮಿಸ್ಟೇಕ್ ಆಗಿದ್ರೆ ಕ್ಷಮಿಸಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ, ರಾಧೆ ರಾಧೆ, ಬಾಯ್.